ಪರಫಣಿಪವಿಹಗೇಂದ್ರ ಮೂವರು ಹರಿಮಡದಿಯರಿಗುತ್ತಮರು ಸೌಪರಣಿಪತಿಗುತ್ತಮರು ಭಾರತಿ ವಾಣೀರ್ವರಿಗೆ ಮರುತ ಬ್ರಹ್ಮರು ಉತ್ತಮರು ಇಂದಿರೆಯು ಪರಮೋತ್ತಮಳು ಲಕ್ಷ್ಮಿಗೆ ಸರಿಯನಿಸುವವರಿಲ್ಲವೆಂದಿಗೂ ದೇಶ ಕಾಲದೊಳು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪತಿಮಾದ್ಯಾದಿ ವರದೇಶ ವರಪ್ರದಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಆರೋಹಣ ತಾರತಮ್ಯ ಸಂಧಿ ಪದ್ಯ 11. ಹರ ಫಣಿಪ ವಿಹಗೇಂದ್ರ ಮೂವರು ಹರಿಮಡದಿಯರಿಗುತ್ತಮರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು 44ನೇ ಕಕ್ಷಾಪನ್ನರಾದ ಗರುಡ ಶೇಷ ರುದ್ರರಿಂದ ಆರಂಭಿಸಿ 47ನೇ ಕಕ್ಷದವರಾದ ಶ್ರೀ ಲಕ್ಷ್ಮೀದೇವಿಯರ ಪರ್ಯಂತ ತಾರತಮ್ಯ ವಿಚಾರ ಹೇಳುತ್ತಾರೆ. ಶ್ರೀ ಮಹರುದ್ರದೇವರು ಅಹಂಕಾರ ತತ್ವಾಭಿಮಾನಿಗಳು, ಮನೋಭಿಮಾನಿಗಳು, ಕಲ್ಪಾದಿಯಲ್ಲಿ ಬ್ರಹ್ಮದೇವರ ಭ್ರೂ ಮಧ್ಯದಿಂದ ಜನಿಸಿದವರು, ಹುಟ್ಟುತ್ತಲೇ ಅಳುತ್ತಾ ಜನಿಸಿದವರಾದ್ದರಿಂದ ರುದ್ರ ರೋದಯತಿ ಎಂಬ ಹೆಸರು ಬಂದಿತು. ಮಹಾಪ್ರಳಯ ಕಾಲದಲ್ಲಿ ರೌದ್ರಾವತಾರ ತಾಳುವುದರಿಂದಲೂ ರುದ್ರನೆಂಬ ನಾಮವಿದೆ. ರುದ್ರವರ್ಗ 11 ಮಂದಿ, ಅವರಲ್ಲಿ ಪಾರ್ವತೀಪತಿಯಾದ ಶಂಕರನೇ ರುದ್ರ ಪದವಿಗೆ ಬರುವಂತೆ ದೇವತೆ. ಉಮಾ ಸಹಿತನಾಗಿ ಇರುವುದರಿಂದ ಸೋಮ ಸ ಉಮ ಎಂತಲೂ ಹೆಸರು. ತ್ರಿಶೂಲಧಾರಿಯಾಗಿ ಡಮರುಗ ಧರಿಸಿದ್ದಾನೆ. ಹೊದ್ದಿರುವುದು ಆನೆಯ ಚರ್ಮವಾದರೆ ಹುಟ್ಟಿರುವುದು ಹುಲಿಯ ಚರ್ಮ. ಪಿನಾಕವೆಂಬ ಧನಸ್ಸನ್ನು ಧರಿಸಿರುವುದರಿಂದ ಪಿನಾಕಿ ಎಂಬ ನಾಮ. ಜಿಂಕೆಯನ್ನು ಹಸ್ತದಲ್ಲಿ ಧರಿಸಿದ್ದಾನೆ ಮೃಗಧರ. ಚಂದ್ರನ ಒಂದು ಕಲೆಯನ್ನು ಶಿರದಲ್ಲಿ ಧರಿಸಿದ್ದಾನೆ ಚಂದ್ರಶೇಖರ. ಗಂಗಾಧರ ತ್ರಿಪುರಾಸುರ ಸಂಹಾರಿ ಷಣ್ಮುಖ ಕುಮಾರ ಮತ್ತು ಗಣಪತಿ ಈ ಇರುವರು ಪುತ್ರರು. ನಂದಿವಾಹನನು ಶ್ರೀಹರಿಯು ಪ್ರಳಯ ಕಾಲದಲ್ಲಿ ಸಂಕರ್ಷಣ ಮತ್ತು ನರಸಿಂಹ ರೂಪಗಳಿಂದ ರುದ್ರಾಂತರ್ಗತನಾಗಿದ್ದು ಜಗತ್ತನ್ನು ಸಂಹರಿಸುವನು. ಶಿವೇ ಶಿವರೂಪಸ್ಥಿತ. ಪರಮ ಮಂಗಳಕರನಾದ್ದರಿಂದ ಶಿವ ಶಂಕರ ಎಂಬ ಹೆಸರುಗಳು. ಫಣಿಪ, ಫಣ ಎಂದರೆ ಹೆಡೆ, ಹೆಡೆಯುಳ್ಳದ್ದೇ ಫಣಿ ಅಂದರೆ ಸರ್ಪ ಎಂದರ್ಥ. ಸರ್ವಶ್ರೇಷ್ಠನಾದ್ದರಿಂದ, ಸರ್ಪರಲ್ಲಿಯೇ ಶ್ರೇಷ್ಠನಾದ್ದರಿಂದ ಶ್ರೀ ಶೇಷದೇವರಿಗೆ ಫಣಿಪನೆಂಬ ನಾಮ. ಸೂಕ್ಷ್ಮ ದೃಷ್ಟಿಯಲ್ಲಿ ಬ್ರಹ್ಮದೇವರಿಂದ ಜೀವನಾಮಕನಾಗಿ ಜನಿಸಿದವನು ಜೀವಾಭಿಮಾನಿ. ಅಹಂಕಾರ ತತ್ವಾಭಿಮಾನಿ ದೇವತಾ ಶ್ರೀಹರಿಯ ಮಂಚ ಶಯನ ರೂಪದಿಂದಿರುವ ಶ್ರೀಹರಿಯನ್ನು ಸೇವಿಸುತ್ತಿರುವ ಪರಮ ಕಶ್ಯಪ ಮುನಿಯಿಂದ ಕದ್ರುವಿನಲ್ಲಿ ಜನಿಸಿದವನು. ಈತನಿಗೆ 1000 ಹೆಡೆಗಳು, 2000 ನಾಲಿಗೆಗಳಿಂದ ನಿರಂತರವಾಗಿ ಶ್ರೀಹರಿಯನ್ನು ಸ್ತೋತ್ರ ಮಾಡುತ್ತಿರುವನು. ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ಭೂಭಾರವನ್ನು ಹೊರುವ ಸಾಮರ್ಥ್ಯ ಪಡೆದ ಮಹಾನುಭಾವ. ಒಂದು ಹಂತದಿಂದ ಪಾತಾಳದಲ್ಲಿದ್ದು ಭೂಮಿಯನ್ನು ಸಾಸಿವೆ ಕಾಳಿನಂತೆ ತನ್ನ ಹೆಡೆಯ ಮೇಲೆ ಹೊತ್ತಿದ್ದ. ಭೂಮಿಯನ್ನು ಹೊತ್ತಿರುವ ಈತನ ಬಾಲದ ತುದಿಯು ವಾಯು ಕೂರ್ಮ ಬಾಲದಲ್ಲಿ ಆಶ್ರಯ ಹೊಂದಿದೆ. ವಾರುಣಿ ಶೇಷನ ಪತ್ನಿ. ತ್ರೇತಾಯುಗದಲ್ಲಿ ಧಾಮನನುಜನಾಗಿ ಅವತರಿಸಿದ. ದ್ವಾಪರ ಯುಗದಲ್ಲಿ ಶ್ರೀಹರಿಯ ಶುಕ್ಲಕೇಶಯುಕ್ತನಾಗಿ ಬಲರಾಮನಾಗಿ ಅವತರಿಸಿದ. ವಿಹಗೇಂದ್ರ. ವಿಹಗ ಎಂದರೆ ಆಕಾಶದಲ್ಲಿ ಸಂಚರಿಸುವ ಪಕ್ಷಿಗಳು. ಇಂದ್ರ ಎಂದರೆ ಶ್ರೇಷ್ಠ ಅಂದರೆ ಪಕ್ಷಿ ಶ್ರೇಷ್ಠನಾಗಿ ಶ್ರೀ ಗರುಡ ದೇವರು. ವೈಕಾರಿಕ ಅಹಂಕಾರಿಕ ತತ್ವಾಭಿಮಾನಿ. ಚಿತ್ತನಾಮಕ ಕಾಲನಾಮಕನು. ಕಶ್ಯಪ ಮುನಿಯಿಂದ ವಿನಿತೆಯಲ್ಲಿ ಜನಿಸಿದವ. ವಿನಿತಾತ್ಮಜನು ಸೂರ್ಯನ ಸಾರಥಿಯಾದ ಅರುಣ ಗರುಡನ ಅಣ್ಣ. ತನ್ನ ಜನನಿಯಾದ ವಿನುತೆ ಮಲತಾಯಿಯಾದ ಕದ್ರುವಿನ ದಾಸಿಯಾಗಿದ್ದ ಕಾರಣ ಗರುಡ ಕದ್ರುವಿನ ಅಧೀನದಲ್ಲಿರಬೇಕಾಗಿತ್ತು. ಒಮ್ಮೆ ಗರುಡನು ಕದ್ರುವಿನಲ್ಲಿ ತನ್ನ ತಾಯಿಯ ದಾಸ್ಯವನ್ನು ತಪ್ಪಿಸಬೇಕಾದರೆ ಏನು ಮಾಡಬೇಕೆಂದು ಕೇಳಿದನು. ಅಮೃತವನ್ನು ತಂದುಕೊಟ್ಟಲ್ಲಿ ವಿನುತೆಯನ್ನು ದಾಸ್ಯದಿಂದ ಬಿಡುಗಡೆ ಮಾಡುವುದಾಗಿ ಕದ್ರುವು ತಿಳಿಸಿದಳು. ಅದರಂತೆ ಗರುಡನು ದೇವಲೋಕಕ್ಕೆ ಹೋಗಿ ಅಮೃತ ಕಳಶದ ಸುತ್ತಲೂ ಸಂಚರಿಸುತ್ತಿದ್ದ ಚಕ್ರವನ್ನು ಉಪಾಯವಾಗಿ ತಪ್ಪಿಸಿಕೊಂಡು ಇಂದ್ರನ ವಜ್ರಾಯುಧದ ಪ್ರಹಾರವನ್ನೂ ಲೆಕ್ಕಿಸದೆ ಸೂಕ್ಷ್ಮ ರೂಪದಿಂದ ಒಳಹೊಕ್ಕು ಕಾವಲಿದ್ದ ಘಟಸರ್ಪಗಳನ್ನು ಕೊಂದು ಅಮೃತ ಕಲಶವನ್ನು ಕದ್ರುವಿಗೆ ತಂದಿತ್ತ.
ಅಂದಿನಿಂದ ವಿನುತೆ ದಾಸ್ಯದಿಂದ ಮುಕ್ತಳಾದಳು. ಗರುಡನಿಗೆ 1000 ಪುತ್ರರು. ಅವರು ಗಂಧಮಾಧನ ಪರ್ವತದ ಗುಹೆಯಲ್ಲಿ ವಾಸಿಸುತ್ತಿದ್ದರು. ತಾರಕಾಸುರನು ಗರುಡ ಪುತ್ರರನ್ನು ಗೆದ್ದು ತನ್ನ ರಥಕ್ಕೆ ವಾಹನವನ್ನಾಗಿರಿಸಿದನು. ಗರುಡನು ಶ್ರೀಹರಿಯ ವಾಹನನು. ರುದ್ರ, ಶೇಷ, ಗರುಡ ಈ ಮೂವರು 44ನೆಯ ಕಕ್ಷಕ್ಕೆ ಸೇರಿದವರು. ಇವರು ಕೃಷ್ಣನ 6 ಮಂದಿ ಪತ್ನಿಯರಿಗಿಂತ ಉತ್ತಮರು. ಸೌಪರ್ಣಿಪತಿಗುತ್ತಮರು. ಸೌಪರ್ಣಿ ದೇವಿಯರ ಪತಿ ಶ್ರೀ ಗರುಡದೇವರು. ಮರುತ, ಶೇಷ, ರುದ್ರರಿಗಿಂತ ಭಾರತೀ ಸರಸ್ವತಿಯರೂ ಉತ್ತಮರು. ಭಾರತಿ ಶ್ರೀ ವಾಯುದೇವರ ಪತ್ನಿ 45ನೇ ಕಕ್ಷದವರು. ವಾಯುದೇವರಿಗೆ ಭರತನೆಂದು ಹೆಸರು. ಭ ಎಂದರೆ ಕಾಂತಿ ಸಂಪನ್ನನಾದ, ಶ್ರೀಹರಿಯಲ್ಲಿ ರತನಾದ ಅಂದರೆ ಸದಾ ಆಸಕ್ತನಾಗಿರುವುದರಿಂದ ಭರತ ಎಂಬ ಹೆಸರು. ಭರತನ ಅರ್ಧಾಂಗಿ ಭಾರತಿ. ಭಕ್ತಿಗೆ ಅಭಿಮಾನಿ ದೇವತೆ ಭಾರತಿ. ಬುದ್ಧಿಗೂ ಅಭಿಮಾನಿ ದೇವತೆ. ವಿಜ್ಞಾನ ತತ್ವಕ್ಕೆ ಅಭಿಮಾನಿ. ಶ್ರೀಹರಿಯ ವಿಷಯದಲ್ಲಿ ಎಂದೆಂದಿಗೂ ಜ್ಞಾನ ತಿರೋಧಾನವಿಲ್ಲ. ಇದರಿಂದ ಅತಿರೋಹಿತ ವಿಮಲ ವಿಜ್ಞಾನಿ. ಪರಶುಕ್ಲತ್ರಯರಲ್ಲಿ ಸೇರಿದವರು. ರುಜುಪತ್ನಿ ಭಾವಿ ಸರಸ್ವತಿ, ಕಾಳಿ, ದ್ರೌಪದಿ, ಶಿವಕನ್ಯಾ, ಚಂದ್ರಸೇನ ಇತ್ಯಾದಿ ಅವತಾರ. ವಾಗಾಭಿಮಾನಿಗಳು ಶ್ರೀ ಸರಸ್ವತೀ ದೇವಿಯರು. ಚತುರ್ಮುಖನ ಪತ್ನಿ. ಪರಶುಕ್ಲತ್ರಯದಲ್ಲಿ ಸೇರಿದವರು. ಅತಿರೋಹಿತ ವಿಮಲ ವಿಜ್ಞಾನಿಗಳು. ಮಹತ್ತತ್ವಾಭಿಮಾನಿ ರುಜುಪತ್ನಿ. ಹೀಗೆ 45ನೇ ಕಕ್ಷದ ಭಾರತಿ ಮತ್ತು ಸರಸ್ವತಿ ಈ ಇರುವರು ಗರುಡ, ಶೇಷ, ರುದ್ರ ಇವರುಗಳಿಗಿಂತ ಅಧಿಕರು. ಮರುತ ಶ್ರೀ ವಾಯುದೇವರು ಶ್ರೀಹರಿಯ ಮುಖ್ಯ ಪ್ರತೀಕರು. ಶ್ರೀಹರಿಗೆ ಪ್ರಥಮಾಂಗರು. ವಿಜ್ಞಾನ ಕೋಶಾಭಿಮಾನಿಗಳು. ಪರಶುಕ್ಲತ್ರಯದಲ್ಲಿ ಸೇರಿದವರು. ಅತಿರೋಹಿತ ವಿಮಲ ವಿಜ್ಞಾನಿಗಳು. ತ್ರೈಲೋಕ್ಯಾಚಾರ್ಯರು. ಹನುಮದವತಾರದಿಂದ ಶ್ರೀರಾಮನನ್ನು ಭೀಮಸೇನನಾಗಿ, ಯಾದವ ಕೃಷ್ಣನನ್ನು ಆಚಾರ್ಯ ಮಧ್ವರಾಗಿ, ವಾಸಿಷ್ಠ ಕೃಷ್ಣನನ್ನು ಸೇವಿಸಿದ ನಿರ್ವಾಜ್ಯ ಭಕ್ತಾಗ್ರೇಸರರು. ಭಾವಿ ಬ್ರಹ್ಮರು. ಬ್ರಹ್ಮ ಪದ್ಮನಾಭದೇವರ ನಾಭಿ ಕಮಲ ಸಂಜಾತರು. ಹಿರಣ್ಯಗರ್ಭನಾಮಕರು. ರುಜುಗಣದವರು. ವಾಣಿಪತಿಗಳು. ಇವರೊಡನೆ ಈ ಕಲ್ಪದಲ್ಲಿ ಮುಕ್ತರಾಗಬೇಕಾದ ಮುಕ್ತಿಯೋಗ್ಯ ಜೀವರು. ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಬ್ರಹ್ಮಣಾ ಸಹಿತ ಲಿಂಗಭಂಗವನ್ನು ಹೊಂದಿ ಮುಕ್ತರಾಗುವ ಪರಶುಕ್ಲತ್ರಯರಲ್ಲಿ ಒಬ್ಬರು. ಅತಿರೋಹಿತ ವಿಮಲ ವಿಜ್ಞಾನಿಗಳು. ಮಹತ್ತತ್ವಾಭಿಮಾನಿಗಳು. ಇಂತೂ ಮರುತ ಬ್ರಹ್ಮರು 46ನೆಯ ಕಕ್ಷ. ಇಂದಿರೆ ಭಾರತಿ ಸರಸ್ವತಿಯರಿಗಿಂತ ಉತ್ತಮರು. ಈಶಕೋಟಿ ಪ್ರವಿಷ್ಟಳು. ನಿತ್ಯಮುಕ್ತಳು. ನಿರ್ವಿಕಾರಳು. ಸೂಕ್ಷ್ಮ ಪ್ರಕೃತಿಗೆ ಅಭಿಮಾನಿ. ಲಿಂಗ ಶರೀರಾಭಿಮಾನಿಗಳು. ಶ್ರೀಹರಿಗೆ ದೇಶತಃ ಕಾಲತಃ ಸಮರು. ಗುಣತಃ ಅನಂತ ಕೋಟಿ ಗುಣಗಳಿಂದ ನ್ಯೂನರು. ಇಂತಹ ಇಂದಿರೆಯು ಮರುತ ಬ್ರಹ್ಮರಿಗಿಂತ ಕೋಟಿ ಗುಣದಿಂದ ಉತ್ತಮರು. ಇಂತಹ ಲಕ್ಷ್ಮೀದೇವಿಯರಿಗೆ ಯಾವ ದೇಶದಲ್ಲಾಗಲಿ ಯಾವ ಕಾಲದಲ್ಲಾಗಲಿ ಸಮರೆನಿಸುವವರು ಯಾರೂ ಇಲ್ಲ, ಶ್ರೀಹರಿಯ ವ್ಯತಿರಿಕ್ತ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಂ.